ವೀಕ್ಷಕರೇ ನೋಡಿ, ಎಲ್ಲ ರೈತ ಬಾಂಧವರಿಗೆ ಇಲ್ಲಿ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ತಿಳಿಸುತ್ತಾ, ಹೌದು, ಈಗಾಗಲೇ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ಹಣವನ್ನು ಪಡೆದುಕೊಳ್ಳುತ್ತಿರುವಂತಹ ಪ್ರತಿಯೊಂದು ರೈತ ಬಾಂಧವರಿಗೆ ಹೌದು ವೀಕ್ಷಕರೇ, ಈಗಾಗಲೇ 23ನೆಯ ಕಂತಿನ ಹಣದ ತನಕ ಹಣವನ್ನು ಪ್ರತಿಯೊಂದು ರೈತ ಬಾಂಧವರು ಸಹಿತಲಿ ಪಡೆದುಕೊಂಡಿರುವುದರಿಂದ 23/24ನೆಯ ಕಂತು. ಹೌದು ವೀಕ್ಷಕರೇ, ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ 23-24ನೆಯ ಕಂತಿನ ಹಣಕ್ಕಾಗಿ ಕಾಯ್ತಾ ಇರುವಂತಹ ಪ್ರತಿಯೊಂದು ರೈತರ ಖಾತೆಗಳಿಗೆ ಈಗಾಗಲೇ ಇಲ್ಲಿ 2,000 ರೂಪಾಯಿ ಹಣದ ಬದಲಿಗೆ 4,000 ರೂಪಾಯಿ ಹಣವನ್ನು ಕೂಡ ಪ್ರತಿಯೊಂದು ರೈತರಿಗೆ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ನೇರವಾಗಿ ಬಿಡುಗಡೆ ಆಗಲೇಬೇಕು. ಆದರೂ ಕೂಡ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಇನ್ನೂ ತನಕ ಇಲ್ಲಿ 1 ರೂಪಾಯಿ ಹಣವನ್ನು ಕೂಡ ರಾಜ್ಯ ಸರ್ಕಾರದ ಕಡೆಯಿಂದ ಬಿಡುಗಡೆನೇ ಆಗಿಲ್ಲ. ಹೌದು ವೀಕ್ಷಕರೇ, ಕೆಲವು ರೈತರ ಖಾತೆಗಳಿಗೆ ಬಿಡುಗಡೆ ಆಗಿದೆ ಮತ್ತು ಇನ್ನು ಉಳಿದ ರೈತರಿಗೆ ಅಂದರೆ ಹಣವನ್ನು ಕೂಡ ಇಲ್ಲಿ ಪಡೆದುಕೊಳ್ಳಲಾರದಂತಹ ರೈತರಿಗೆ ಯಾವುದೇ ರೀತಿಯಾಗಿಯೂ ಕೂಡ ಇಲ್ಲಿ ಕೇಂದ್ರ ಸರ್ಕಾರದಿಂದನೇ ಆಗಲಿ ಮತ್ತು ರಾಜ್ಯ ಸರ್ಕಾರದಿಂದನೇ ಯಾವುದೇ ರೀತಿಯಾಗಿಯೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆನೇ ಆಗಿಲ್ಲ. ಹೌದು, ಬಹಳಷ್ಟು ರೈತರು ಸಹಿತ ಇಲ್ಲಿ ಕೇಳ್ತಾ ಇರುವುದರಿಂದ ಇಷ್ಟಕ್ಕೆ ಲೇಟ್ ಆಗ್ತಾ ಇದೆ ಮತ್ತು ಉಳಿದ ರೈತರಿಗೆ ಇಲ್ಲಿ ಹಣ ಬಿಡುಗಡೆ ಆಗಿದೆ, ಆದರೆ ನಮಗೆ ಇಲ್ಲಿ ಏಕೆ ಹಣವನ್ನು ಬಿಡುಗಡೆ ಆಗಿಲ್ಲ ಅಂತ ಬಹಳಷ್ಟು ರೈತರು ಸಹಿತ ಇಲ್ಲಿ ಕೇಳ್ತಾ ಇರುವುದರಿಂದ ಹೌದು, ಯಾವಾಗ ಹಣ ಬಿಡುಗಡೆ ಆಗುತ್ತದೆ ಮತ್ತು ಕೆಲವು ರೈತರಿಗೆ 4,000 ರೂಪಾಯಿ ಹಣ ಬಿಡುಗಡೆ ಆಗಬೇಕಾದ್ರೆ ಯಾವ ರೂಲ್ಸ್ಗಳನ್ನು ಕೂಡ ಇಲ್ಲಿ ನಾವು ಪಾಲಿಸಬೇಕು ಮತ್ತು ರೈತರಿಗೆ ಉಪಯುಕ್ತವಾಗುವಂತಹ ಮಾಹಿತಿಗಳನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ಮಾಹಿತಿಗಳನ್ನು ಕೂಡ ಇಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ. ವೀಕ್ಷಕರೇ, ಹೌದು, ಆಗಿದ್ದರೆ ನೀವು ಕೂಡ ಏನಾದರೂ ರೈತರಾಗಿದ್ದರೆ ಮತ್ತು ಅದೇ ರೀತಿಯಾಗಿ ಕೂಡ PM ಕಿಸಾನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಕೆಯಾಗಿರುವುದರಿಂದ ಯಾವ ಕಾರಣದಿಂದ ಇನ್ನೂ ತನಕ ಹಣ ಬಿಡುಗಡೆಯಾಗಿಲ್ಲ ಮತ್ತು ಅದೇ ರೀತಿಯಾಗಿ ಕೂಡ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಹಣ ಅನ್ನೋದು ಕೂಡ ಇಲ್ಲಿ ಯಾವಾಗ ಬಿಡುಗಡೆ ಆಗುತ್ತದೆ, ಯಾವಾಗ ಇಲ್ಲ, ಏನಿಲ್ಲ, ಏನು ಸುದ್ದಿ ಅಂತ ನಾವು ಒಂದೊಂದಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದು. ಹೌದು ವೀಕ್ಷಕರೇ, ಹಾಗಿದ್ದರೆ ಈ ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿ ಏನು ಬಂದಿದೆ ಮತ್ತು ರೈತರಿಗೆ ಉಪಯುಕ್ತವಾಗುವಂತಹ ಮಾಹಿತಿಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತಾ ಇರ್ತೀವಿ. ಹೌದು ವೀಕ್ಷಕರೇ, ಹಾಗಿದ್ದರೆ ಈ ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿ ಏನು ಬಂದಿದೆ ಮತ್ತು ಅದೇ ರೀತಿಯಾಗಿ ಕೂಡ ಬೆಳೆ ಹಾನಿ ಪರಿಹಾರ ಹಣವನ್ನು ಕೂಡ ಪಡೆದುಕೊಳ್ಳುತ್ತಿರುವಂತಹ ಪ್ರತಿಯೊಂದು ರೈತ ಬಾಂಧವರಿಗೂ ಕೂಡ ಯಾವುದೇ ರೀತಿಯಾಗಿಯೂ ಕೂಡ ಹಣವನ್ನು ಇನ್ನೂ ತನಕ ಪ್ರತಿಯೊಂದು ಎಕರೆಗೆ ಇಂತಿಷ್ಟು ರೂಪಾಯಿ ಹಣ ಅಂತ ಬಿಡುಗಡೆ ಮಾಡಿರುವ ರಾಜ್ಯ ಸರ್ಕಾರ ಇನ್ನೂ ತನಕ ಅವರ ಖಾತೆಗಳಿಗೆ ಯಾವುದೇ ರೀತಿಯಾಗಿಯೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆನೆ ಮಾಡಿಲ್ಲ. ಹೌದು ವೀಕ್ಷಕರೇ, ಯಾವ ಕಾರಣದಿಂದ ಬಿಡುಗಡೆ ಮಾಡಿಲ್ಲ, ಯಾವಾಗ ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಆಗುತ್ತದೆ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ತಿಳಿದುಕೊಳ್ಳುತ್ತಾ ಹೋಗಬಹುದು. ನೋಡಿ, ಅದಕ್ಕಿಂತ ಮುಂಚೆಯಲ್ಲಿ ರೈತರಿಗೆ ಒಂದೇ ಒಂದು ರಿಕ್ವೆಸ್ಟ್ ಏನೆಂದರೆ, ನೋಡಿ, ನೀವೇನಾದರೂ ಹೊಸಬರಾಗಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ಮೊದಲಿಗೆ ನೋಡ್ತಾ ಇದ್ರೆ ಸ್ನೇಹಿತರೆ, ತಪ್ಪದೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲೇ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಕೂಡ ನೀವು ಕ್ಲಿಕ್ ಮಾಡಬಹುದು. ಯಾಕೆಂದರೆ ನಾವು ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ಇಲ್ಲಿ ಬಿಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಕೂಡ ಇಲ್ಲಿ ರೈತರಿಗೆ ಉಪಯುಕ್ತವಾಗುವಂತಹ ಮಾಹಿತಿಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತಾ ಇರ್ತೀವಿ. ಆ ಒಂದು ಕಾರಣದಿಂದ ಇಲ್ಲಿ ಹಂತಗಳಾಗಿ ಹಣ ಅನ್ನೋದು ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುವುದರಿಂದ ನೇರವಾಗಿ 4,000 ರೂಪಾಯಿ ಹಣ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ಹಣವನ್ನು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗಲೇಬೇಕು. ಬನ್ನಿ ವೀಕ್ಷಕರೇ, ಈ ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿ ಏನು ಬಂದಿದೆ ಅಂತ ನಾವು ಒಂದೊಂದಾಗಿ ಪಾಯಿಂಟ್ಸ್ ಮುಖಾಂತರ ಇಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ. ಇದು ರೈತರಿಗೆ ಮಾತ್ರ ಅನುಕೂಲಕತೆಯನ್ನು ಹೊಂದಿರುವುದರಿಂದ ಈ ಒಂದು ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ PM ಕಿಸಾನ್ ಯೋಜನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೂಡ ನೀವು ತಿಳಿದುಕೊಳ್ಳುತ್ತಾ ಹೋಗುತ್ತೀರಿ. ಹಾಗಿದ್ರೆ ಬನ್ನಿ ತಡಕ್ಕೆ ಲೆಟ್ಸ್ ಬಿಗಿನ್ ಸ್ಟಾರ್ಟ್ ದ ವಿಡಿಯೋ. ವೀಕ್ಷಕರೇ, ಹೌದು, ರಾಜ್ಯಾದ್ಯಂತ ಇರುವಂತಹ ಪ್ರತಿಯೊಂದು ರೈತ ಬಾಂಧವರಿಗೆ ಈಗಾಗಲೇ ಬೆಳೆ ಹಾನಿ ಪರಿಹಾರ ಹಣದ ಬಗ್ಗೆ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಕೂಡ ಇಲ್ಲಿ ಮಾಹಿತಿಯನ್ನು ತಿಳಿಸಿಕೊಟ್ಟಿರುವೆ. ಅದೇ ರೀತಿಯಾಗಿಯೂ ಕೂಡ ಇಲ್ಲಿ PM ಕಿಸಾನ್ ಯೋಜನೆಯ ಹಣ, ಹೌದು ವೀಕ್ಷಕರೇ, ವರ್ಷಕ್ಕೆ 3 ಕಂತು ಇಲ್ಲವಾದರೆ ಕೆಲವು ರೈತರಿಗೆ ಇಲ್ಲಿ 4 ಕಂತು ಇಲ್ಲವಾದರೆ ಕೆಲವರಿಗೆ 6 ಕಂತು ಇಲ್ಲವಾದರೆ ಕೆಲವರಿಗೆ ವಾರ್ಷಿಕವಾಗಿಯೇ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುತ್ತದೆ. ಇದಕ್ಕೆ ಯಾವುದೇ ರೀತಿಯಾಗಿ ಕೂಡ ಇಷ್ಟೇ ದಿನಾಂಕಕ್ಕೆ ಹಣ ಬರುತ್ತದೆ ಅಂತ ಈ ಒಂದು ಯೋಜನೆ ಮುಖಾಂತರ ಯಾವುದೇ ರೀತಿಯಾಗಿ ಕೂಡ ಅವರು ತಿಳಿಸಲ್ಲ. ಯಾವಾಗ ಹಣ ಬಿಡುಗಡೆ ಆಗ್ತಾ ಇರುತ್ತದೆ ಅಂದರೆ ಪ್ರತಿ ತಿಂಗಳು ಕೂಡ ಈ ಒಂದು ಹಣವನ್ನು ಬಿಡುಗಡೆ ಆಗಲ್ಲ. ಕೆಲವರಿಗೆ ವಾರ್ಷಿಕವಾಗಿ ಒಟ್ಟಿಗೆ 6,000 ರೂಪಾಯಿ ಇಲ್ಲವಾದರೆ ಕೆಲವು ರೈತರಿಗೆ ವಾರ್ಷಿಕವಾಗಿ 12,000 ರೂಪಾಯಿ ಹಣವನ್ನು ಕೂಡ ಪ್ರತಿಯೊಂದು ರೈತ ಬಾಂಧವರಿಗೆ ಇಲ್ಲಿ ಬಿಡುಗಡೆ ಆಗ್ತಾ ಇರುತ್ತದೆ. ಆದ ಕಾರಣ ಕೆಲವರಿಗೆ 3 ತಿಂಗಳಿಗೆ ಒಮ್ಮೆ 2,000 ಮತ್ತು ಇನ್ನು ಕೆಲವರಿಗೆ ಇಲ್ಲಿ 4 ತಿಂಗಳಿಗೆ ಒಮ್ಮೆ 2,000 ಮತ್ತು ಇನ್ನು ಕೆಲವರಿಗೆ ಇಲ್ಲಿ ವಾರ್ಷಿಕವಾಗಿ 2,000 2,000 2,000 ಟೋಟಲ್ ಆಗಿ 6,000 ಮತ್ತು
ಕೆಲವು ರೈತ ಬಾಂಧವರಿಗೆ 12,000 ರೂಪಾಯಿ ಹಣವನ್ನು ಈ ರೀತಿ ಹಂತ ಹಂತಗಳಾಗಿ ಬಿಡುಗಡೆ ಆಗ್ತಾ ಇರುತ್ತದೆ. ಹಾಗಿದ್ದರೆ ಇನ್ನೂ ತನಕ ಏಕೆ ಬಿಡುಗಡೆ ಆಗಿಲ್ಲ ಅಂತ ರಾಜ್ಯಾದ್ಯಂತ ಇರುವಂತಹ ಪ್ರತಿಯೊಂದು ರೈತ ಬಾಂಧವರು ಸಹಿತ ಕೇಳ್ತಾ ಇರ್ತಾರೆ. ವೀಕ್ಷಕರೇ, ಹೌದು, ನೇರವಾಗಿ ಪ್ರತಿಯೊಂದು ರೈತ ಬಾಂಧವರಿಗೆ ಬೆಳೆ ಹಾನಿ ಪರಿಹಾರ ಹಣವನ್ನು ಪ್ರತಿಯೊಬ್ಬರಿಗೂ ಕೂಡ ಬಿಡುಗಡೆ ಆಗಬೇಕಾದ್ರೆ ನಿಮಗೆ ಈ ಒಂದು ಚಿಕ್ಕ ಕೆಲಸ ಕಡ್ಡಾಯವಾಗಿ ತಪ್ಪದೆ ನೀವು ಪಾಲಿಸಬೇಕು. ವೀಕ್ಷಕರೇ, ಹೌದು, ಯಾವ ಚಿಕ್ಕ ಕೆಲಸ ಅಂತ ನೀವು ನಮಗೆ ಕೇಳ್ತಾ ಇರ್ತೀರಿ. ನೋಡಿ ವೀಕ್ಷಕರೇ, ಹೌದು, ತಪ್ಪದೆ ನೀವು ಎಲ್ಲ ರೀತಿಯಾಗಿಯೂ ಕೂಡ ಡಾಕ್ಯುಮೆಂಟ್ಗಳು ಕೂಡ ಕರೆಕ್ಟ್ ಇದ್ದಾವೆ ಇಲ್ವಾ ಅಂತ ಒಂದು ಸಲ ನೀವು ಪರಿಶೀಲಿಸಬೇಕು. ಯಾಕೆಂದರೆ ನಿಮ್ಮ ಬ್ಯಾಂಕಿಗೆ ಒಂದು ಸಲ ನೀವು ಭೇಟಿ ಕೊಟ್ಬಿಟ್ಟು ಈ KYC ಮಾಡಿದ್ದೀರಾ ಇಲ್ವಾ ಅಂತ ಒಂದು ಸಲ ನೀವು ಪರಿಶೀಲಿಸಿ. ಯಾಕೆಂದರೆ ಈ ಒಂದು ಚಿಕ್ಕ ಕೆಲಸ ಕಡ್ಡಾಯವಾಗಿ ಪ್ರತಿಯೊಂದು ರೈತರು ಕೂಡ ತಪ್ಪದೆ ಮಾಡಿಸಬೇಕು. ಇದು ರೈತರಿಗೆ ಮಾತ್ರ ಇದು ಸೀಮಿತವಾಗಿರಲ್ಲ. ಬೇರೆ ಬೇರೆ ಯೋಜನೆಗಳಿಂದ ಹಣವನ್ನು ಪಡೆದುಕೊಳ್ಳುವವರಾಗಲಿ ಮತ್ತು ಅಂದರೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಹಣವನ್ನು ಪಡೆದುಕೊಳ್ಳುವವರಾಗಲಿ ಮತ್ತು ಪಿಂಚಣಿ ಹಣವನ್ನು ಕೊಡಲಿ ಪಡೆದುಕೊಳ್ಳುವವರಾಗಲಿ ಮತ್ತು ಬೇರೆ ಬೇರೆ ಅಂದರೆ ನಾನಾ ತರಹಕ್ಕೆ ಅರ್ಜಿಗಳನ್ನು ಕೊಡಲಿ ಸಲ್ಲಿಸಿರುವುದರಿಂದ ಹಣವನ್ನು DBT ಮುಖಾಂತರ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದನೇ ಮತ್ತು ಕೇಂದ್ರ ಸರ್ಕಾರದ ಕಡೆಯಿಂದ ಇಲ್ಲಿ ಬಿಡುಗಡೆ ಆಗಬೇಕಾದ್ರೆ NPCI ಮ್ಯಾಪಿಂಗ್ ಇರುವಂತಹ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೆ ಇದು ಆಧಾರ್ ಕಾರ್ಡ್ ಬೇಸ್ ಮೇಲೆ ಹಣವನ್ನು ಬಿಡುಗಡೆ ಆಗ್ತಾ ಇರುತ್ತದೆ. ಸೊ ವೀಕ್ಷಕರೇ, ಹೌದು, ನೇರವಾಗಿ ಹಣ ಅನ್ನೋದು ಪ್ರತಿಯೊಂದು ರೈತ ಬಾಂಧವರಿಗೆ ಇಲ್ಲಿ ಸತತವಾಗಿ ಬಿಡುಗಡೆ ಆಗ್ತಾ ಇರುವುದರಿಂದ ಕೆಲವು ರೈತರಿಗೆ ಕಡಿಮೆ ಹಣ ಮತ್ತು ಕೆಲವು ರೈತ ಬಾಂಧವರಿಗೆ ಹೆಚ್ಚಿನ ಹಣವನ್ನು ಕೊಡಲಿ ಬಿಡುಗಡೆ ಆಗಲ್ಲ. ಹೌದು ವೀಕ್ಷಕರೇ, ವರ್ಷಕ್ಕೆ 3 ಕಂತುಗಳಾಗಿ ವಿಂಗಡಣೆ ಮಾಡಿರುವಂತಹ ಪ್ರತಿಯೊಬ್ಬರಿಗೂ ಕೊಡಲಿ 4 ತಿಂಗಳಿಗೆ ಒಮ್ಮೆ 2,000 ಇಲ್ಲವಾದರೆ 3 ತಿಂಗಳಿಗೆ ಒಮ್ಮೆ 1 ಕಂತಿನ ಹಣದ ರೀತಿ ಈ ರೀತಿ ಪ್ರತಿಯೊಂದು ರೈತ ಬಾಂಧವರಿಗೆ ಹಣವನ್ನು ಕೊಡಲಿ ಬಿಡುಗಡೆ ಆಗ್ತಾ ಇರುತ್ತದೆ. ಅದೇ ರೀತಿಯಾಗಿಯೂ ಕೂಡ ಖಂಡಿತವಾಗಿಯೂ ಕೂಡ ಒಂದಿಷ್ಟು ಜಿಲ್ಲೆಗಳು ಸಹಿತ ಇಲ್ಲಿ ಕೊಟ್ಟಿರುವುದರಿಂದ ಯಾವ ಜಿಲ್ಲೆಗಳು ಕೊಟ್ಟಿದ್ದಾರೆ ಅಂತ ನೀವು ನಮಗೆ ಕೇಳ್ತಾ ಇರ್ತೀರಿ. ವೀಕ್ಷಕರೇ ನೋಡಿ, ರಾಜ್ಯಾದ್ಯಂತ ಇರುವಂತಹ 30ರಿಂದ 31 ಜಿಲ್ಲೆಗಳ ಪೈಕಿ ಪ್ರತಿಯೊಂದು ಜಿಲ್ಲೆಗಳು ಸಹಿತ ಅಲ್ಲಿ ಅನ್ವಯಗೊಂಡಿರುತ್ತವೆ ಅಂದರೆ ತಪ್ಪಾಗಲ್ಲ. ಉದಾಹರಣೆಗೆ ಇಲ್ಲಿ 15ರಿಂದ 16 ಜಿಲ್ಲೆಗಳು ಸಹಿತ ಅಲ್ಲಿ ಕೊಟ್ಟಿರುವುದರಿಂದ ಬನ್ನಿ ಯಾವ ಜಿಲ್ಲೆಗಳು ಅಂತ ಅಲ್ಲಿ ನಾವು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ನೋಡಿ, ಜಿಲ್ಲೆಗಳು ಕೊಡಲಿ ಈ ರೀತಿ ಕೊಟ್ಟಿರುವುದರಿಂದ ಬಳ್ಳಾರಿ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ನಗರ ಜಿಲ್ಲೆ, ವಿಜಯಪುರ ಜಿಲ್ಲೆ, ಗುಲ್ಬರ್ಗಾ ಜಿಲ್ಲೆ, ಬೀದರ್ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಹಾವೇರಿ ಜಿಲ್ಲೆ, ಹಾಸನ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ತುಮಕೂರು ಜಿಲ್ಲೆ, ಮಂಗಳೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ರಾಮನಗರ ಜಿಲ್ಲೆ ಮತ್ತು ಕೊನೆಯದಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ. ಟೋಟಲ್ ಆಗಿ ಇಷ್ಟೇ ಜಿಲ್ಲೆಗಳು ಸಹಿತ ಇಲ್ಲಿ ಕೊಟ್ಟಿರುವುದರಿಂದ ಹೌದು, ಈ ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ಫಲಾನುಭವಿಗಳಿಗೆ ಮಾತ್ರ ಅಂದರೆ ಪ್ರತಿಯೊಂದು ರಾಜ್ಯಾದ್ಯಂತ ಇರುವಂತಹ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ಹಣವನ್ನು ಪಡೆದುಕೊಳ್ಳುತ್ತಿರುವಂತಹ ಪ್ರತಿಯೊಂದು ರೈತ ಬಾಂಧವರಿಗೆ ಇನ್ನೂ ತನಕ 23 ಆ್ಯಂಡ್ 24ನೆಯ ಕಂತಿನ ಹಣವನ್ನು ಪಡೆದುಕೊಳ್ಳಲಾರದಂತಹ ರೈತರಿಗೆ ಮಾತ್ರ ನೇರವಾಗಿ DBT ಮುಖಾಂತರ ಹಣವನ್ನು ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿ ಕೊಡಲಿ ಲಭ್ಯವಾಗಿರುವಂಥದ್ದು. ಸೊ ಆ ಒಂದು ಕಾರಣದಿಂದ ಹಂತ ಹಂತಗಳಾಗಿ ನಾನು ಹೇಳಿರುವ ಇಷ್ಟು ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ರೈತ ಬಾಂಧವರಿಗೆ ನೇರವಾಗಿ ಹಣ ಅನ್ನೋದು ಕೂಡ ಬಿಡುಗಡೆ ಆಗುತ್ತದೆ ಅಂದರೆ ತಪ್ಪಾಗಲ್ಲ. ಏಕೆಂದರೆ ನಿಮ್ಮ ಜಿಲ್ಲೆನೂ ಕೂಡ ಯಾವುದು ಅಂತ ನೀವು ನಮಗೆ ತಪ್ಪದೆ ತಿಳಿಸಬೇಕು. ಖಂಡಿತವಾಗಿಯೂ ಕೂಡ ಹಣ ಅನ್ನೋದು ಕೂಡ ನೇರವಾಗಿ ನಿಮ್ಮ ಖಾತೆಗಳಿಗೂ ಕೂಡ ಬಿಡುಗಡೆ ಆಗ್ತಾ ಇರುತ್ತದೆ. ಹೌದು ವೀಕ್ಷಕರೇ, ಇದಾಗಿತ್ತು ಈ ದಿನದ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ಬಗ್ಗೆ ಮಾಹಿತಿ. ಅದೇ ರೀತಿಯಾಗಿ ಕೂಡ ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ನೀವು ನಮಗೆ ತಪ್ಪದೆ ತಿಳಿಸಬಹುದು. ನಾವು ಕೂಡ ನೆಕ್ಸ್ಟ್ ಅದರ ಬಗ್ಗೆನೂ ಕೂಡ ಸ್ವಲ್ಪ ರಿಸರ್ಚ್ ಮಾಡಿ ವಿಡಿಯೋನ ಮಾಡ್ತಾ ಇರ್ತೀವಿ. ನೋಡಿ ವೀಕ್ಷಕರೇ, ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಬಗ್ಗೆ ಮಾಹಿತಿ ಆಯಿತು. ಅದೇ ರೀತಿಯಾಗಿ ಕೂಡ ಇಲ್ಲಿ ಬೆಳೆ ಹಾನಿ ಪರಿಹಾರ ಹಣಕ್ಕೆ ಕಾಯ್ತಾ ಇರುವಂತಹ ಪ್ರತಿಯೊಂದು ರೈತ ಬಾಂಧವರಿಗೆ ಇನ್ನೂ ತನಕ ಇಲ್ಲಿ ಹಣವನ್ನು ಬಂದಿಲ್ಲ ಅಂತ ಅಲ್ಲಿ ಬಹಳಷ್ಟು ರೈತರು ಸಹಿತ ಇಲ್ಲಿ ಕೇಳ್ತಾ ಇರುವುದರಿಂದ ಹೌದು, ಪ್ರತಿಯೊಂದು ಎಕರೆಗೆ ಇಲ್ಲಿ 8ರಿಂದ 15 ಸಾವಿರ ಮತ್ತು ಹೆಕ್ಟರ್ಗೆ ಇಲ್ಲಿ 30ರಿಂದ 35 ಸಾವಿರ ರೂಪಾಯಿ ಹಣವನ್ನು ಈಗಾಗಲೇ ಪ್ರತಿಯೊಂದು ರೈತರಿಗೆ ಇಲ್ಲಿ ಬಿಡುಗಡೆ ಆಗಿರುವುದರಿಂದನೂ ಕೂಡ ಯಾವುದೇ ರೀತಿಯಾಗಿ ಕೂಡ ಅದರ ಬಗ್ಗೆನೂ ಕೂಡ ಮಾಹಿತಿ ಕೂಡ ಇಲ್ಲಿ ಲಭ್ಯವಾಗಿಲ್ಲ. ನಮ್ಮ ಚಾನಲ್ಗೆ ನೀವು ಒಂದು ಸಲ ಭೇಟಿ ಕೊಟ್ಬಿಟ್ಟು ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನೀವು ವೀಕ್ಷಿಸಿದರೆ ಮಾತ್ರ ನಿಮಗೆ ಇಲ್ಲಿ ಎಲ್ಲ ರೀತಿಯಾಗಿ ಕೂಡ ಇಲ್ಲಿ ಮಾಹಿತಿ ತಿಳಿಯುತ್ತಾ ಹೋಗುತ್ತದೆ. ಖುದ್ದಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿರುವ DK ಶಿವಕುಮಾರ್ ಸರ್ ಅವರಾಗಲಿ ಮತ್ತು ಕಂದಾಯ ಇಲಾಖೆಯ ಸಚಿವರಾಗಿರುವ ಕೃಷ್ಣ ಬೈರೇಗೌಡ ಸರ್ ಅವರು ಕೂಡ ಲೈವ್ ಆಗಿ ಅವರು ಕೂಡ ಈ ರೀತಿ ಒಂದು ಮಾಹಿತಿನೇ ಕೊಟ್ಟಿರುವಂತದ್ದು. ಹೌದು ವೀಕ್ಷಕರೇ, ಇದಾಗಿತ್ತು ರೈತರಿಗೆ ಉಪಯುಕ್ತವಾಗುವಂತಹ ಈ ದಿನದ ಒಂದು ಮಾಹಿತಿ. ಈ ಒಂದು ವಿಡಿಯೋದ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿದಿರುತ್ತದೆ ಅಂತ ಅಂದುಕೊಳ್ಳುತ್ತೀನಿ. ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ನೀವು ನಮಗೆ ತಪ್ಪದೆ ತಿಳಿಸಿ.
ನಾವು ಕೂಡ ನೆಕ್ಸ್ಟ್ ಅದರ ಬಗ್ಗೆನೂ ಕೂಡ ಸ್ವಲ್ಪ ರಿಸರ್ಚ್ ಮಾಡಿ ವಿಡಿಯೋನ ಮಾಡ್ತಾ ಇರ್ತೀವಿ. ಹೌದು, ನಾವು ಮತ್ತೊಂದು ಅಪ್ಡೇಟ್ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ.